ಸರ್ಕಾರನ ಕೇಳೋದು. ನಮ್ಮ ಮನೆಯಲ್ಲಾಗಿದ್ರೆ, ನಿಮ್ಮ ಮನೆಯಲ್ಲಿ ಈ ತರ ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಆಗಿದ್ರೆ, ಅಪರಾಧ ಮಾಡಿಲ್ಲ, ದುಡ್ಡು ಹೊಡೆದಿಲ್ಲ, ಲೂಟಿ ಹೊಡೆದಿಲ್ಲ, ಏನು ಮಾಡಿಲ್ಲ, ಅನ್ಯಾಯವಾಗಿ ಸಾವಾದರೆ ನಿಮ್ಮ ಮನೆಯಲ್ಲಾಗಿದ್ರೆ, ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನೋ ತಂಗಿಗೋ ಆಗಿದ್ರೆ ಸುಮ್ಮನೆ ಇರ್ತಾ ಇದ್ರ ನೀವೆಲ್ಲರೂ ಕೂಡ? ನಾವೆಲ್ಲ ಸುಮ್ಮನೆ ಇರ್ತಾ ಇದ್ರ? 187 ಕೋಟಿ ಅವನು ಸತ್ತಿಲ್ಲ, ಪ್ರಾಣ ತ್ಯಾಗ ಮಾಡಿಲ್ಲ ಅಂತ ತ್ಯಾಗ ಅಂತ ಹೇಳ್ತಾ ಇದ್ದೀನಿ. ಮಾಡಿಲ್ಲ ಅಂದ್ರೆ 187 ಕೋಟಿಗೆ ಬಿಲ್ ತಯಾರು ಮಾಡೋಕ್ಕೆ ಗೋವಾದಲ್ಲಿ ಕರ್ಕೊಂಡೋಗಿ ಅವಾಗ ಫಿಲ್ ಮಾಡಿಬಿಟ್ಟಿದ್ರು ಅವರು. ಅವನು ಅವಮಾನಕ್ಕೆ ಅಂಜಲಾರದೆ ನಾವು ಕೊಟ್ಟಿದ್ದಾನೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನನ್ನ ಕೊನೆಯದಾಗಿ ನಾನು ಹೇಳೋದು, ನಾನು ಹೇಗೆ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ ಅಂತ ಹೇಳಿದ್ದೀನಿ, ನಾನು ಹೇಗೆ ಇಲಾಖೆಗೆ ಬರುತ್ತೆ ಅಂತ ಹೇಳಿದ್ದೀನಿ. ಈ ವಾಲ್ಮೀಕಿ ಜನಾಂಗದ ಶಾಪ ನಿಮಗೆ ತಟ್ಟಬಾರ್ದು ಅಂತ ಹೇಳಿದ್ರೆ, ವಾಲ್ಮೀಕಿಯ ಶಾಪ, ಯಾಕಂದ್ರೆ ಹೆಸರಿಟ್ಬಿಟ್ಟಿದ್ದೀರ ವಾಲ್ಮೀಕಿ, ತಪ್ಪ ಆಗಬಾರ್ದು ಅಂದ್ರೆ ಈ 187 ಕೋಟಿ ಹಣವನ್ನ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು. ಕೂಡಲೇ ಬಿಡುಗಡೆ ಮಾಡಬೇಕು. ಓದಂತ ಯಾರು ಪಟ್ಟಿದೆ ಅವ್ರಿಗೆ ಬಿಡುಗಡೆ ಮಾಡಬೇಕು. ಈ ಅಕ್ರಮ ಏನಿದೆ ಸಿಬಿಐ ತನಿಖೆ ಆಗಬೇಕು. ಸಿಬಿಐ ತನಿಖೆ ಪೂರ್ತಿ SIT ಆಗ್ತಾ ಜೊತೆ ವಸೂಲು ಮಾಡಬೇಕು, ಬಿಡುಗಡೆ ಮಾಡಬೇಕು. ಸಿಬಿಐ 3 ತನಿಖೆಗಳು ಬೇಕಾ ಅವಶ್ಯಕತೆ ಇರಲ್ಲ, ಆಗ್ಬೇಕು. ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರೋದ್ರಿಂದ ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನ ಹೊರಬೇಕಾಗ್ತದೆ. ಬಿಟ್ಬಿಡಿ ಈ ಪುಸ್ತಕ ಗಿಸ್ತಕ ಎಲ್ಲ, ನಾನು ಕಾನೂನೆಲ್ಲ ಒಂದ್ಸಲ ಸೈಡ್ಗೆ ಇಟ್ಬಿಡ್ತೀನಿ. ಕಾನೂನೆಲ್ಲ ಒಂದು ಸೈಡ್ಗೆ ಇಟ್ಬಿಡೋಣ, ಬೇಡ. ಕಾನೂನು ಪ್ರಕಾರ ನಿಮಗೆ ಕಾನೂನು ಪ್ರಕಾರ ಬರ್ತದೆ, ಅಪರಾಧಿ ಈ ಸರ್ಕಾರನೇ. ಆದರೆ ಕಾನೂನು ಬಿಟ್ಬಿಡಿ, ಒಬ್ಬ ನೈತಿಕ ಹೊಣೆಯನ್ನ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ನೈತಿಕ ಹೊಣೆ, ಕಾನೂನು ಬಿಟ್ಬಿಡಿ. ಒಬ್ಬ ನೈತಿಕ ಒಂದು ಅಧಿಕಾರ, ನಾನಿದ್ದಾಗ, ನಾನು ಮುಖ್ಯಮಂತ್ರಿ ಆಗಿದ್ದಾಗ, ನಾನು ಫೈನಾನ್ಸ್ ಮಿನಿಸ್ಟರ್, 187 ಕೋಟಿ ದಲಿತರ ಹಣ ಈ ತರ ಹೋಗಿದೆ ಅಂತ ಹೇಳಿದ್ರೆ ನನಗೆ ಅವಮಾನ. ಇದು ಅಮಾಯಕ ಪ್ರಾಣನು ಕೂಡ ದಲಿತ ಪ್ರಾಣ ಆಗಿದೆ. ನಾನು ಮುಖ್ಯಮಂತ್ರಿಗಳು ಇದರ ನೇರವಾಗಿ ಅವರು ಮಾನಸಿಕವಾಗಿ ನೈತಿಕವಾಗಿ ಇಲ್ಲ ಇದಾಗಿದೆ ಅನ್ನೋದು ಪ್ರೂವ್ ಆಗಿದೆ. ನಾನು ಯಾರ್ಯಾರು ಏನೇನಿದ್ದಾರೆ ಅಂತ ಎಲ್ಲ ಹೇಳಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳು ಜವಾಬ್ದಾರಿ ನೈತಿಕ ರಾಜೀನಾಮೆ ಅರ್ಪಿಸ್ತಾ ಸಾಕಷ್ಟು ಮಾಹಿತಿ ಆ ಕಥೆ ಆದ್ರೆ ಅವ್ರು ಏನು ತಾವು ಕೊನೆ ಮಾಡಿದ್ರು, ಕನ್ಕ್ಲೂಷನ್ ಮಾಡಿದ್ರು, ಅದು ರಾಜಕೀಯ ದುರುದ್ದೇಶದ ಮಾತೇ ಹೊರತು ಯಾವುದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಧು ಅಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಮನೆ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರ ಮಾತು ಕೇಳಿದ್ವಿ. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಅಲ್ಲಿ ಆಮೇಲೆ ಕೂತ್ಕೊಳ್ಳಿ. ನಾಗೇಂದ್ರ ಮಿನಿಸ್ಟರ್ ಕೊಡುವ ಶಿವಲಿಂಗೇಗೌಡ ಗಂಭೀರವಾಗಿ ಕೇಳಿದ್ವಿ. ಅವ್ರ ಮಾತನ್ನು ನೋಡಿದ್ರೆ ಎಲ್ಲ ಅವರು ಗೃಹ ಮಂತ್ರಿ ಆಗಿದ್ದವರು, ಅರ್ಗ ಜ್ಞಾನೇಂದ್ರ ಗೃಹ ಮಂತ್ರಿ ಆಗಿದ್ದವರು, ಗೃಹ ಮಂತ್ರಿಗಳಾಗಿ ಪೊಲೀಸ್ ಇಲಾಖೆಯನ್ನ ನಡೆಸಿರೋರು. ನಮ್ಮ ಪೊಲೀಸ್ ಇಲಾಖೆಯ SITನೇ ಸರಿ ಇಲ್ಲ ಅಂತ ಹೇಳಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ವಾದ ಮಾಡ್ತಾ ಅದನ್ನ ಬೆಂಬಲಿಸತಕ್ಕಂಥ ರಾಜಕೀಯ ಅದರ ನೈತಿಕತೆ ಎಷ್ಟು ಮಟ್ಟಿಗಿದೆ? ಒತ್ತಡ ಆಗ್ತಾ ಇದ್ದೀರಿ. ಅದು ನಿಗಮದ ಅಧ್ಯಕ್ಷ 40 ದಿನ ಹಾಕಬೇಕು. ನೈತಿಕತೆ
ದಲಿತರ ಪರವಾದಂತ ವಾದ ದುರ್ಬಳಕೆ ಮಾಡಿದ್ದೀರಿ ನೀವು. ನೀವೆಲ್ಲ ಕೇಳಿ ಅದಕ್ಕೆ ಜ್ಞಾನೇಂದ್ರ ಅವರೇ, ರಾಜಕೀಯ ಪ್ರೇರಿತವಾದ ಮಾತನ್ನ ಬಿಟ್ಟು ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನ ಬಿಡಿಸು. SCP TSP ಕಾಯ್ದು ಮಾಡ್ಬೇಕು ಅನ್ನೋದು ಬರಲೇ ಇಲ್ವಾ ಇವ್ರಿಗೆ? 15,000 ಕೋಟಿ 15,000 ಕೋಟಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಾಬಾ ಸ್ವಲ್ಪ ಕೇಳಿ, ಮಾಹಿತಿ ಕೇಳಿ ಇವ್ರೆ. ಬ್ರಿಟಿಷರ ಮುಂದೆ ವಾದ ಮಾಡಿದ್ದಾರೆ. ಏನ್ ಕೊಡ್ಬೇಕು? 10 ವರ್ಷದ ಕೇಂದ್ರ ಸರ್ಕಾರದಲ್ಲಿದ್ದಾರೆ. ಯಾಕೆ ಅವರು ದಲಿತರ ಬಗ್ಗೆ ರಾಜಕೀಯವಾಗಿ ಮಾತಾಡ್ತೀರಿ? ರಾಜಕೀಯ ನೀವು ಅವ್ರು ಮಾತಾಡಿ ನಿಮ್ಗೆ ಏನು ನಿಮ್ಮದೇ ಆದಂತ ಒಬ್ಬ ಶಾಸಕನ ಮೇಲೆ FIR ಆಗಿದೆ. ಅದನ್ನ ಹೇಳ್ತೀವಿ. ಆಮೇಲೆ ನೀವು ಏನು ನಡೆದಿದೆ ವ್ಯವಹಾರಗಳು ಹೇಳೋದಕ್ಕೆ ಮಾನ್ಯ ಎಲ್ಲ ಸದಸ್ಯರಿಗೂ ಅಧಿಕಾರ ಇದೆ. ನಿಮಗೆ ಹಕ್ಕಿದೆ, ನೀವು ಮಾತಾಡಿ. ಜಾತಿಯನ್ನ ಬಳಸಬೇಡಿ. ನೀವು ಇವನ್ನ ದಲಿತರಲ್ವಾ ಅದು? ಟ್ರಕ್ ಟರ್ಮಿನಲ್ ಆಗಿದ್ದು, ದೇವರಾಜ ಟ್ರಕ್ ಟರ್ಮಿನಲ್ ಆಗಿದ್ದು CBI ಬರ್ತದೆ. ಶಿಕ್ಷೆ ಆಗ್ಲಿ ಮುಖ್ಯಮಂತ್ರಿ ದೇವರಾಜ ಟ್ರಕ್ ಟರ್ಮಿನಲ್ ನಾವು ಅಧಿಕಾರದಾಗಿದ್ದಾಗ CBI ಅಂದ್ರೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಈಗ ಇಲೆಕ್ಟ್ರಲ್ ಬಾಂಡ್ಸ್ ನೋಡಿ ಗೊತ್ತಾಗುತ್ತೆ. ರೇಡ್ ಇನ್ಕಮ್ ಟ್ಯಾಕ್ಸ್ ರೇಡು, ಇಲೆಕ್ಟ್ರಲ್ ಬಾಂಡ್ ಖರೀದಿ, CBI ರೇಡು, ಇಲೆಕ್ಟ್ರಲ್ ಬಾಂಡ್ ಖರೀದಿ, ED ರೇಡು, ಇಲೆಕ್ಟ್ರಲ್ ಬಾಂಡ್ ಎಲ್ಲಿದ್ದಾರೆ? 136 ಜನರು ಕೊಟ್ಟಾರ. ಈಗ ತನಿಖೆ ಮಾಡ್ರಿ, ಹೊರಗೆ ಬರಲಿ. ಅದಕ್ಕೂ ಕಳಿಸಿ ಅಂತ ನಿಮ್ ಪಾರ್ಟಿನೂ ಸರ್ಚ್ ಮಾಡ್ಕೋರಿ. ಈಗ ಅದಕ್ಕೂ ಕಳಿಸ್ಲಿ. ಈಗ ನೋಡಿ, ಇದಕ್ಕೆಲ್ಲ ಹೆಂಗೆ? ಈಗ ದೇವರಾಜ ಅರಸ್ ನಿಗಮದಕ್ಕೂ ಕಳಿಸ್ಲಿ, ನಿಮ್ಮ ತಾಂಡ ಅಭಿವೃದ್ಧಿಗೂ ಕಳಿಸ್ಲಿ, ಆಯ್ತು. ಅವ್ರು ಕೂಡ ಯಾರು ಬೇಡ ಅಂತ ಹೇಳ್ತಾರೆ, ನೀವು ಕೂಡ ಯಾರು ಬೇಡ ಅಂತ ಹೇಳ್ತೀರಿ. ಕೂತ್ಕೊಳ್ಳಿ. ಈಗ ಸರ್ಕಾರದ ತನಿಖೆ ಮಾಡಿ, ತಪ್ಪಿಗೆ ಶಿಕ್ಷೆ ಕೊಡಿ. ನಿಮ್ದೇ ಸರ್ಕಾರದ ತನಿಖೆ ಮಾಡಿ. ಎಲ್ಲಿದೆ? ನಿಮ್ ಸರ್ಕಾರದ ತನಿಖೆ ಮಾಡಿ, ತಪ್ಪಿಗೆ ಶಿಕ್ಷೆ ಕೊಡಿ. ಈಗ ನಿಮ್ಮ ಸರ್ಕಾರ ಕೊಡಿ. ದುಬೈನಲ್ಲಿ ಎಲ್ಲ ಆಸ್ತಿ ಮಾಡಿದಾರಂತ ತಾವೇ ಹೇಳಿದಿರಲ್ಲ. ITD ಕೊಡಿ, ತನಿಖೆ ಮಾಡಿ. ಕೊಡ್ರಿ CBI. ಕರ್ದಾಗ ಯಾಕೆ ಹೋಗಿಲ್ಲ ನೀವು? ಯಾಕೆ ಹೋಗಿಲ್ಲ ನೀವು? ಮಾತಾಡಬೇಡಿ ಖರ್ಗೆ ಅವರೇ. ಬರೇ ಹೋಗಿಲ್ಲ ಹೇಳಿ. ಬರೇ ಮಾತಾಡುದು ಬರೇ ಮಾತಾಡುದು ಹೇಳಿದೀವಲ್ಲ. ಆಯ್ತು. ಬನ್ನಿ ಅಂತ ಕೊಡಿ. ಅವ್ರು